ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೆ. SWPL ನ ಡೇಟ್ ಅನೌನ್ಸ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಯಾವ ಡೇಟ್ ಇಂದ ಸ್ಟಾರ್ಟ್ ಆಗಿರೋದು, ಅದೇ ರೀತಿಯಾಗಿ ಫೈನಲ್ ಸೆಮಿಫೈನಲ್ ಎಲ್ಲಿವರೆಗೆ ಆಗತ್ತೆ, ಎಲ್ಲಿವರೆಗೂ ಕೂಡ ಡೇಟಸ್ ಅಂಡ್ ಮ್ಯಾಚಸ್ ಗಳು ಫಿಕ್ಸ್ ಆಗಿರೋದು, ಅದೇ ರೀತಿ ಯಾವ್ಯಾವ ಸ್ಟೇಡಿಯಂ ಅಲ್ಲಿ ಆಗತ್ತೆ ಅನ್ನೋದನ್ನ ಎಲ್ಲವನ್ನ ನಾನು ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾಕಪ್ಪ ಅಂತ ಹೇಳಿದ್ರೆ WPL ನಂತೂ ಎಲ್ಲ ಡೇಟ್ಗಳು ಫೀಚರ್ಸ್ ಗಳು ಓಪನ್ ಆಗಿ ಇರೋದ್ರಿಂದ ಮ್ಯಾಚಸ್ ಗಳು ಎಲ್ಲ ಕೂಡ ಶೆಡ್ಯೂಲ್ ಆಗಿರೋದು. ಅದು ಕೂಡ ಯಾವ್ಯಾವ ಎರಡೇ ಗ್ರೌಂಡ್ ಅಲ್ಲಿ ಆಗ್ತಿರೋದು, ಅದು ಎರಡು ಯಾವ ಗ್ರೌಂಡು, ಅದೇ ರೀತಿಯಾಗಿ ಫಸ್ಟ್ ಮ್ಯಾಚಸ್ ಗಳು, ಅದೇ ರೀತಿಯಾಗಿ ಫೈನಲ್ ಸೆಮಿಫೈನಲ್ ಯಾವಾಗ ಆಗುತ್ತೆ ಎಲ್ಲವನ್ನ ತಿಳಿಸ್ಕೊಡ್ತಾನೆ ಈ ಒಂದು ಕುಮಲಗಿ ಚಾನಲ್ ಹೊಸಬ್ರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಬೇರೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾನು ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಸ್ಟೇಟ್ ಹೋಗೋದಾದ್ರೆ ಮೊದಲೇದಾಗಿ ಎಷ್ಟನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋ ಅಂತ ಕೇಳೋದಾದ್ರೆ ಜನವರಿ 9ರಿಂದ ಸ್ಟಾರ್ಟ್ ಹಾಕೊಂಡು ಫೆಬ್ರವರಿ 5ನೇ ತಾರೀಕು ತನಕ ಕೂಡ ಇರೋದು. ಯಾಕೆ ಈ ಬಾರಿ ಫಾಸ್ಟೆಸ್ಟ್ ಆಗ್ತಾ ಇರೋದು ಅಂತ ಹೇಳಿದ್ರೆ, ಒಂದು ಈ ಫೆಬ್ರವರಿ 5ನೇ ತಾರೀಕು ಆದ ತಕ್ಷಣ T20 ವರ್ಲ್ಡ್ ಕಪ್ ಬರುತ್ತೆ. T20 ವರ್ಲ್ಡ್ ಕಪ್ ಆದ ನಂತರ ಮೆನ್ಸ್ ನ IPL ಬರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕಾಗಿ ಈ ಬಾರಿ WPL ನ ಬೇಗನೆ ಫೀಚರ್ಸ್ ಗಳನ್ನ ಸ್ಟಾರ್ಟ್ ಮಾಡಿರೋದು, ಮ್ಯಾಚಸ್ ಗಳು ಬೇಗನೆ ಆಗತ್ತೆ. ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಜನವರಿ 9ನೇ ತಾರೀಕಿಗೆ ನಮ್ಮ RCB ಅಂಡ್ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದಾಗಿದೆ. ಈ ಮೂರು ಸೀಸನ್ ನಲ್ಲಿ ಒಮ್ಮೆ RCB, 2 ಬಾರಿ ಮುಂಬೈ ಇಂಡಿಯನ್ಸ್ ಚಾಂಪಿಯನ್ ಆಗಿರೋದ್ರಿಂದ ಫಸ್ಟ್ ಮ್ಯಾಚಸ್ ಚಾಂಪಿಯನ್ಸ್ ಗಳ ಕದನ ಅಂತಾನೆ ಹೇಳ್ಬೋದಾಗಿದೆ. ಎರಡು ಟೀಮ್ ಕೂಡ ಪಕ್ಕಾ ಪೈಪೋಟಿ ಇರುವಂತ ಟೀಮ್ಸ್ ಗಳಂತಾನೆ ಹೇಳ್ಬೋದಾಗಿದೆ. ಎಲ್ಲಿ ಆಗ್ತಾ ಇದೆ ಅಂತ ಕೇಳೋದಾದ್ರೆ, ಒಂದು ನವಿ ಮುಂಬೈಲಿ ಆಗ್ತಿರುವಂತ, ನನ್ನ ಪ್ರಕಾರ ನವಿ ಮುಂಬೈ ಅಂತ ಬಂದ್ರೆ ಪುಣೆಯಲ್ಲಿ ಆಗುವುದಂತೂ ಸಿಕ್ಕಾಪಟ್ಟೆ ಡೌಟ್ಫುಲ್. ನನ್ನ ಪ್ರಕಾರ ಮುಂಬೈನ ಮೇನ್ ಸ್ಟೇಡಿಯಂ ಅಲ್ಲಿ ಆಗತ್ತೆ. ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ವಡೋದರಲ್ಲಿ ಆಗ್ತಾ ಇರೋದು ಅಂತಾನೆ ಹೇಳ್ಬೋದಾಗಿದೆ. ಜಸ್ಟ್ 2 ಸ್ಟೇಡಿಯಂಸ್ ಗಳ ಅಷ್ಟೇ ಬಿಟ್ರೆ, ಯಾಕಪ್ಪ ಅಂತ ಹೇಳಿದ್ರೆ 5 ಟೀಮ್ಸ್ ಗಳು ಇರೋದ್ರಿಂದ ಮ್ಯಾಕ್ಸಿಮಮ್ ಟೀಮ್ಸ್ ಗಳು ಕೂಡ ಇಲ್ಲ. WPL ಅಂತ ಬಂದ್ರೆ 5 ಟೀಮ್ಸ್ ಗಳ ಮ್ಯಾಚಸ್ ನ ಶೆಡ್ಯೂಲ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಜನವರಿ 9ಕ್ಕೆ ಆಗತ್ತೆ ಈವ್ನಿಂಗ್ ಗೆ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದೇ ರೀತಿ ಜನವರಿ 10ಕ್ಕೆ ಆಗತ್ತೆ ಇಲ್ಲಿ UP ವಾರಿಯರ್ಸ್ ಅಂಡ್ ಗುಜರಾತ್ ಜೈಂಟ್ಸ್ ಅಂತಾನೆ ಹೇಳ್ಬೋದಾಗಿದೆ. ಜನವರಿ 10ಕ್ಕೆ ಮತ್ತೆ ಆಗತ್ತೆ ಸಂಜೆಗೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ಜನವರಿ 11ಕ್ಕೆ ಆಗತ್ತೆ ಈವ್ನಿಂಗ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ನೆಕ್ಸ್ಟ್ ಅಲ್ಲಿ ಜನವರಿ 12 ಇದಷ್ಟು ನವಿ ಮುಂಬೈನ ಸ್ಟೇಡಿಯಂ ಅಲ್ಲಿ ಆಗುವಂತ ಮ್ಯಾಚಸ್ ಗಳು. ಜನವರಿ 12ಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ UP ವಾರಿಯರ್ಸ್. ಜನವರಿ 13ಕ್ಕೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಈವ್ನಿಂಗ್ ಅಲ್ಲಿ ನವಿ ಮುಂಬೈಯಲ್ಲಿ ಇವಷ್ಟು ಮ್ಯಾಚಸ್ ಗಳು. ಜನವರಿ 14ಕ್ಕೆ UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಜನವರಿ 15ಕ್ಕೆ ಮುಂಬೈ ಇಂಡಿಯನ್ಸ್ ವರ್ಸಸ್ UP ವಾರಿಯರ್ಸ್ ಅಂತಾನೆ ಹೇಳ್ಬೋದಾಗಿದೆ. ಜನವರಿ 16ಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಜೈಂಟ್ಸ್ ಈವ್ನಿಂಗ್ ಅಲ್ಲಿ. ಜನವರಿ 17ಕ್ಕೆ UP ವಾರಿಯರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದಾಗಿದೆ. ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಜನವರಿ 17ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈವ್ನಿಂಗ್ ಅಲ್ಲಿ. ಜನವರಿ 19ಕ್ಕೆ ಗುಜರಾತ್ ಜೈಂಟ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜನವರಿ 19ಕ್ಕೆ. ಇಲ್ಲಿಂದ ವಡೋದರ ಮ್ಯಾಚಸ್ ಗಳು ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಜನವರಿ 17ಕ್ಕೆ ಎಂಡ್ ಆಗತ್ತೆ ಮುಂಬೈದು. ಜನವರಿ 19ರಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಗುಜರಾತ್ ಜೈಂಟ್ಸ್ ನ ಮ್ಯಾಚಸ್ ಗಳು ವಡೋದರದಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಜನವರಿ 20ಕ್ಕೆ ಆಗತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈವ್ನಿಂಗ್ ಅಲ್ಲಿ ಆಗುತ್ತೆ. ಜನವರಿ 22ಕ್ಕೆ ಆಗತ್ತೆ ಗುಜರಾತ್ ಜೈಂಟ್ಸ್ ವರ್ಸಸ್ UP ವಾರಿಯರ್ಸ್ ವಡೋದರದಲ್ಲಿ. ಅದೇ ರೀತಿ ಜನವರಿ 24ಕ್ಕೆ ಆಗತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈವ್ನಿಂಗ್ ಅಲ್ಲಿ. ಜನವರಿ 26ಕ್ಕೆ ಆಗತ್ತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ ಈವ್ನಿಂಗ್ ಅಲ್ಲಿ. ಜನವರಿ 27ಕ್ಕೆ ಆಗತ್ತೆ ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈವ್ನಿಂಗ್ ಅಲ್ಲಿ ಜನವರಿ 27ಕ್ಕೆ. ಅದೇ ರೀತಿ ಜನವರಿ 29ಕ್ಕೆ ಆಗತ್ತೆ UP ವಾರಿಯರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈವ್ನಿಂಗ್ ಅಲ್ಲಿ ವಡೋದರದಲ್ಲಿ. ಜನವರಿ 30ಕ್ಕೆ ಆಗತ್ತೆ ಗುಜರಾತ್ ಜೈಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈವ್ನಿಂಗ್ ಅಲ್ಲಿ ಆಗುತ್ತೆ. ಫೆಬ್ರವರಿ 1ಕ್ಕೆ ಆಗತ್ತೆ ಕೊನೆಯ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ UP ವಾರಿಯರ್ಸ್ ಅಂತಾನೆ ಹೇಳ್ಬೋದು ಈವ್ನಿಂಗ್ ಅಲ್ಲಿ. ನೆಕ್ಸ್ಟ್ ಅಲ್ಲಿ ಎಲಿಮಿನೇಟರ್ ಆಗತ್ತೆ ಈವ್ನಿಂಗ್ ಅಲ್ಲಿ ವಡೋದರದಲ್ಲಿ ಆಗುತ್ತೆ. ಫೈನಲ್ ಅಂಡ್ ಎಲಿಮಿನೇಟರ್ ಎಲ್ಲ ಕೂಡ ಎಲಿಮಿನೇಟರ್ ಆಗತ್ತೆ ಫೆಬ್ರವರಿ 3ಕ್ಕೆ ಈವ್ನಿಂಗ್ ಅಲ್ಲಿ. ಅದೇ ರೀತಿಯಾಗಿ ಫೈನಲ್ ಆಗತ್ತೆ ಈವ್ನಿಂಗ್ ಅಲ್ಲೇ ಫೆಬ್ರವರಿ 5ಕ್ಕೆ ಅಂತಾನೆ ಹೇಳ್ಬೋದಾಗಿದೆ. ವಸ್ತು ಜನವರಿ 9ರಿಂದ ಸ್ಟಾರ್ಟ್ ಹಾಕೊಂಡು ಫೆಬ್ರವರಿ 5 ತನಕ ಲಾಂಗ್ ಟೂರ್ನಮೆಂಟ್ ಏನಲ್ಲ. ನನ್ನ ಪ್ರಕಾರ ಒಂದು 20-25 ದಿನಗಳ ಟೂರ್ನಮೆಂಟ್ ಅಷ್ಟೇ ಬಿಟ್ರೆ ಬೇಗನೆ ರಿಕ್ವೈರ್ಡ್ ಮಾಡ್ತಾ ಇರೋದು. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ T20 ವರ್ಲ್ಡ್ ಕಪ್ ಬಂದಿರೋದ್ರಿಂದ ಬೇಗನೆ ಶೆಡ್ಯೂಲ್ಸ್ ಗಳು ಆಗ್ತಾನೆ ಇರ್ಬೇಕಾಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಮೇನ್ ಅಕೌಂಟ್ ಮ್ಯಾಚಸ್ ಗಳು, ಮೇನ್ ಅಕೌಂಟ್ ವ್ಯೂವರ್ಶಿಪ್ ಕಾರಣದಿಂದ, ಮತ್ತೆ ಫ್ಯಾನ್ಸ್ ಗಳು ಆ ಕಡೆ IPL, ಈ ಕಡೆ WPL, ಈ ಕಡೆ ವರ್ಲ್ಡ್ ಕಪ್ ಎಲ್ಲ ಆಗ್ತಿದೆ, ಅಲ್ಲೂ ಇಲ್ಲಿ ಎಲ್ಲೂ ಕೂಡ ವ್ಯೂವರ್ಸ್ ಗಳು ಗಿಟ್ಟಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಬೇಗನೆ ಈ ಬಾರಿ WPL ಇಟ್ಕೊಂಡಿರೋದು ಅಂತಾನೆ ಹೇಳ್ಬೋದಾಗಿದೆ BCCI. ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಫೆಬ್ರವರಿ ಸ್ಟಾರ್ಟ್ ಆಗ್ತಾ ಇತ್ತು, ಮೆನ್ಸ್ ನ IPL ಸ್ಟಾರ್ಟ್ ಆಗುವಷ್ಟರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ರು. ಈ ಬಾರಿ ಬೇಗನೆ ಮಾಡಿರೋದು. ನೋಡುವ ಏನೇನೆಲ್ಲ ಆಗುತ್ತೆ ಅಂತ. ಒಟ್ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಫಸ್ಟ್ ಮ್ಯಾಚ್ ನಮ್ಮ RCB ಅಂಡ್ ಮುಂಬೈ ಇಂಡಿಯನ್ಸ್ ಇರೋದ್ರಿಂದ, ಅದೇ ರೀತಿಯಾಗಿ ಫೈನಲ್ ನನ್ನ ಪ್ರಕಾರ ಎಲಿಮಿನೇಟರ್ ಅಂಡ್ ಫೈನಲ್ ಟಾಪ್ 5 ಟೀಮ್ಸ್ ಗಳಿರೋದ್ರಿಂದ ಟಾಪ್ 3 ಟೀಮ್ಸ್ ಗಳು ಅಂದ್ರೆ ಫಸ್ಟ್ ಇರೋದಂತೂ ಡೈರೆಕ್ಟ್ ಫೈನಲ್ ಹೋಗುತ್ತೆ.
2 ಅಂಡ್ 3 ಸ್ಲಾಟ್ ಅಲ್ಲಿ ಇರುವಂತವ್ರು ಅವ್ರ ನಡುವೆ ಪೈಪೋಟಿ ಹಾಕೊಂಡು ಅಲ್ಲಿ ವಿನ್ ಆದವರು ಫೈನಲ್ ನ ಆಟ ಆಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಫಸ್ಟ್ ಸ್ಥಾನ ಯಾರು ಗಳಿಸ್ತಾರೋ ಅನ್ನೋದು ಬಿಗ್ ಮ್ಯಾಟರ್ ಆಗಲ್ಲ. ಮೇನ್ ಹಾಕೊಂಡು ಎಲ್ಲಾ ಮ್ಯಾಚಸ್ ನ ವಿನ್ ಹಾಕೊಂಡು ಹೋಗ್ಬೇಕು. 123, 150 ಹೊಡೆದ್ರಂತೂ ಈ ವುಮೆನ್ಸ್ ಅಲ್ಲಂತೂ ಹೈಯೆಸ್ಟ್ ರನ್ ಅಂತಾನೆ ಹೇಳ್ಬೋದಾಗಿದೆ. ನೋಡು ಏನೇನೆಲ್ಲ ಆಗತ್ತೆ ಅಂತ. ಒಟ್ನಲ್ಲಿ ಫೆಬ್ರವರಿ 5ರಿಂದ ಅಂತೂ ಎಲ್ಲ ಕ್ರಿಕೆಟರ್ಸ್ ಗಳಿಗಂತೂ ಜನವರಿ ಮಂತ್ ಇಂದ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಮ್ಯಾಚಸ್ ಗಳು ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ. ಒಂದು WPL, ವರ್ಲ್ಡ್ ಕಪ್ ಅಂಡ್ IPL ಎಲ್ಲ ಕೂಡ ಹಬ್ಬ ಅಂತಾನೆ ಹೇಳ್ಬೋದಾಗಿದೆ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ. ಇದಿಷ್ಟು IPL ಅಂದ್ರೆ WPL ನ ಆಲ್ ಮ್ಯಾಚಸ್ ನ ಫೀಚರ್ಸ್ ಅಂಡ್ ಶೆಡ್ಯೂಲ್ಸ್ ಗಳಾಗಿತ್ತು. ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ WPL IPL ಇನ್ಫಾರ್ಮೇಶನ್ ಗೋಸ್ಕರ, ಕ್ರಿಕೆಟ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.